ಇದಕ್ಕೆ ನಾನು ರೋಸ್ ಗಿಡಕ್ಕೆ ಈರುಳ್ಳಿ ಸಿಪ್ಪೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಿಪ್ಪೆ ಹಾಕಿ ನೀವು ಬೇಕಾದ್ರೆ ಹಿಂಗೆ ಇದು ಮಾಡಿ ವಾಡೆ ಹೋದಂಗೆ ಮಾಡ್ಕೊಳ್ಳಿ. ಈರುಳ್ಳಿ ಸಿಪ್ಪೆ ಗೊಬ್ಬರ ಆಗುತ್ತೆ. ಇದಕ್ಕೆ ಹಸು ಗೊಬ್ಬರ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದಕ್ಕಿನ್ನೂ ನೀವು ಈ ಮೊಟ್ಟೆ ಚಿಪ್ಪೆನ ಹಾಕ್ಬೋದು. ನೋಡಿ ಏನೋ ಮೊಟ್ಟೆ ಚಿಪ್ಪೆನೇ ಇದೆ ಇದರಲ್ಲಿ. ಈಗ ಒಂದು ಸೈಡಲ್ಲಿ ಹಿಂಗೆ ನೀವೆಲ್ಲ ತೋಡ್ಬಿಟ್ಟಿರ್ತಾರ ನೋಡಿ, ಈ ಥರ ತೋಡಿ ಹಿಂಗೆ ಹಾಕಿ ನೀಟಾಗಿ ಮುಚ್ಚಿ ಹಿಂಗೆ ಮೊಟ್ಟೆ ಚಿಪ್ಪೆ ಹಾಕಿದ್ರೆ ಎಲ್ಲ ಅದು ಒಂದು ಗೊಬ್ಬರ ಆಗುತ್ತೆ ಫ್ರೆಂಡ್. ಇದಕ್ಕೆ ನೀಟಾಗಿ ಇದು ಮಾಡಿ ನೋಡಿ ಹೆಂಗೆ ಗ್ರೋತ್ ಆಗಿದೆ ಅಂತ ಎಲ್ಲ ನೋಡಿ ಹೇಗೆ ಥರ ಬಂದಿದೆ ನೋಡಿ. ಮುಗ್ಗೆಲ್ಲ ಕಚ್ಚಿದೆ, ಅಲ್ಲಿ ರೋಸ್ ಆಗಿದೆ ನೋಡಿ. ದೊಡ್ಡ ದೊಡ್ಡ ರೋಸ್ ಬರುತ್ತೆ ನೋಡಿ. ಇಲ್ಲೊಂದು ರೋಸ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಗೊಬ್ಬರನೂ ಆಗುತ್ತೆ. ಇದು ಸಿಪ್ಪೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಬಿಸಾಕಬೇಡಿ. ಇದಕ್ಕೆ ಗಿಡಕ್ಕೆ ಹಾಕಿ.